ಹಾಯ್ ಎಲ್ರಿಗೂ ನಮಸ್ಕಾರ. ಏನಪ್ಪಾ ಮನೆ ಎಲ್ಲ ಖಾಲಿ ಖಾಲಿ ಆಗಿದೆ. ಇಲ್ಲಿದ್ದಿದ್ದ ಐಟಮ್ಸ್ ಎಲ್ಲ ಏನಾಯ್ತು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಅಶ್ವಿನಿ ಅವ್ರು ಏನಾದ್ರು ಮನೆ ಖಾಲಿ ಮಾಡ್ತಾ ಇದ್ದಾರಾ ಅಂತಾನೂ ಅನ್ಕೊಳ್ತಿರ್ತೀರಾ ಅಂತ ಗೊತ್ತು. ಬಟ್ ಸೀಕ್ರೆಟ್ ಏನಂತ ಹೇಳ್ತೀನಿ ಬನ್ನಿ. ಆ್ಯಂಡ್ ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿ, ನೀವು ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಅಂತ. ಅದೆಲ್ಲದ್ರ ಬಗ್ಗೆ ನಿಮಗೆ ಇವಾಗ ಒಂದಿಷ್ಟು ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮ್ಯಾನಿಫೆಸ್ಟೇಷನ್ ಅನ್ನೋದು ಇವಾಗ ಒಂದು ಸೈಂಟಿಫಿಕಲ್ ವರ್ಡ್ ಆಗಿರ್ಬೋದು. ಬಟ್ ನನಗೆ ಬುದ್ಧಿ ಬಂದಾಗಿಂದನು ಮ್ಯಾನಿಫೆಸ್ಟೇಷನ್ ಅಂತ ನಾನು ಅನ್ನಲ್ಲ. ಅನ್ಕೊಳ್ಳೋದು ಮನ್ಸಲ್ಲಿ. ಇವಾಗ ಎಕ್ಸಾಂಪಲ್ ನಾನು ಆಕ್ಟರ್ ಆಗೋದಕ್ಕಿಂತ ಮುಂಚೆ ಇಲ್ಲ ನಾನು ಆಕ್ಟರ್ ಆಗ್ಬೇಕಪ್ಪ, ಇಲ್ಲ ನಾನು ಒಂದಲ್ಲ ಒಂದಿನ ಆಕ್ಟರ್ ಆಗೇ ಆಗ್ತೀನಿ ಅಂತ ಅನ್ಕೊಳ್ತಾ ಇದ್ದೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಅನ್ಕೊಂಡ್ಬಿಟ್ರೆ ಎಲ್ಲಾನು ಆಗ್ಬಿಡೋದಿಲ್ಲ. ನಾವೆಲ್ಲೋ ಅದೇನೋ ಅಂತಾರಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದ್ರೋದಿಲ್ಲ ಅಂತ. ಸೊ ಅದೇ ತರ ಬರೀ ಅನ್ಕೊಳ್ಳೋದಷ್ಟೇ ಅಲ್ಲ, ಅನ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಪ್ರಯತ್ನವನ್ನ ಮಾಡ್ಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಭಗವದ್ಗೀತೆಯಲ್ಲಿ, ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಇದೆ ಅಂತ. ಸೊ ಹಾಗಾಗಿ ಪ್ರಯತ್ನ, ಎಷ್ಟು ಪ್ರಯತ್ನ ಅಂದ್ರೆ ನಿಮಗೆ ಸೋಲಾಗ್ಬೋದು ನಿಮ್ಮ ಪ್ರಯತ್ನದಲ್ಲಿ. ಆದ್ರೆ ನೀವು ಒಂದು ದಿನನೂ ಆ ಆ ಪ್ರಯತ್ನದಲ್ಲಿ ಬೇಜಾರಾಗುತ್ತೆ, ನೋವಾಗುತ್ತೆ, ಎಲ್ಲಾನು ಆಗುತ್ತೆ. ಆದ್ರೆ ಆ ಪ್ರಯತ್ನನ ಒಂದು ದಿನನೂ ಬಿಡಬಾರ್ದು ನೀವು. ನೀವ್ ಆ ಗುರಿ ಸಾಧನೆ ಮಾಡೋವರೆಗೂ ಪ್ರಯತ್ನ ಪ್ರಯತ್ನ ಪ್ರಯತ್ನ. ಎಷ್ಟೇ ಅವಮಾನ ಆಗ್ಬೋದು, ಎಷ್ಟೇ ಬೇಜಾರಾಗ್ಬೋದು, ಏನೆಲ್ಲ ಆಗ್ಬೋದು, ಆದ್ರೆ ಗಟ್ಟಿಯಾಗಿ ನೀವು ನಿಂತು ಆ ಪ್ರಯತ್ನ ಪಟ್ಟಾಗ ಮಾತ್ರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಹೊರ್ತು ನೀವು ಸುಮ್ನೆ ಕೂತ್ಕೊಂಡು ಒಂದ್ ಚೀಟಿಲ್ ಬರ್ದು ನಾನು ಹಂಗಾಗ್ಬೇಕು ಹಿಂಗಾಗ್ಬೇಕಂದ್ರೆ ಖಂಡಿತ ಏನು ಆಗಲ್ಲ. ಹಾಗಾಗಿ ನೀವು ಯಾವಾಗ್ಲೂ ಮನ್ಸಲ್ಲಿ ಅನ್ಕೊಳ್ಳಿ, ನಿಮ್ಗೆ ಗೊತ್ತಿರೋ ಹಾಗೆ ನೀವೇನ್ ಆಗ್ಬೇಕು ಅನ್ಕೊಂಡಿದ್ದೀರಾ, ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದ್ರ ಬಗ್ಗೆ ಮನ್ಸಲ್ಲಿ ಫಸ್ಟ್ ಅನ್ಕೊಳ್ಳಿ. ನಾನ್ ಆಗ್ಬೇಕಪ್ಪ ಇದು, ನಾನು ಇದ್ ಮಾಡೇ ಮಾಡ್ತೀನಿ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಪ್ರಯತ್ನ ಪಡಿ, ಖಂಡಿತ ನಿಮ್ಮ ಗುರಿ ಸಾಧನೆ ನೀವು ಮಾಡೇ ಮಾಡ್ತೀರಾ. ದಟ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗ್ಲೂ ಅಷ್ಟೇ ನಿಮ್ಗೆ ಹೇಳ್ದಾಗೆ ಆಕ್ಟರ್ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಅದಕ್ಕೆ ಎಷ್ಟು ನೂರಾರು ಆಡಿಷನ್ ಕೊಟ್ಟೆ, ಎಷ್ಟೊಂದು ರಿಜೆಕ್ಷನ್ ಆಗ್ತಾ ಇತ್ತು, ಎಲ್ಲಾನು ಆಗ್ತಾ ಇತ್ತು. ಆದ್ರೂನು ನಾನು ಪ್ರಯತ್ನ ಪಟ್ಟು ಒಂದು 3 ಸೀರಿಯಲ್ ಆದ್ರೂನು ನಾನು ಮಾಡ್ದೆ. ಅಂಡ್ ತೆಲುಗುನು ಕೂಡ ನಂಗೇನೋ ಬೇರೆ ಒಂದು ಲ್ಯಾಂಗ್ವೇಜ್ ಅಲ್ಲೂ ಮಾಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಇಲ್ಲ ನಂಗೆ ತೆಲುಗುಲು ಒಂದ್ ಟ್ರೈ ಮಾಡ್ಬೋದು ಅಂತ ಅದಕ್ಕೂ ಪ್ರಯತ್ನ ಪಟ್ಟೆ, ತೆಲುಗು ಸೀರಿಯಲ್ ಕೂಡ ಮಾಡ್ದೆ. ಸೊ ಹಿಂಗೆ ನಾವೇನ್ ಅನ್ಕೊಳ್ತೀವೋ ಅದಕ್ಕೆ ಪ್ರಯತ್ನ ಪಟ್ರೆ ಖಂಡಿತ ನಮ್ಮ ಜೀವನದಲ್ಲಿ ಎಲ್ಲನೂ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಕ್ಸಾಂಪಲ್, ನಾನು ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ, ಭಗವಂತ ನಾನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನೋ ಪ್ರೆಗ್ನೆಂಟ್ ಆದ್ರೆ ನನ್ಗೆ ತುಂಬಾ ದೂರ ಓಡಾಡೋದಕ್ ಆಗೋದಿಲ್ಲ.
ಹಾಗಾಗಿ ಹತ್ತಿರದಲ್ಲಿರೋ ತರಾನೇ ನನಗೆ ಒಂದು ಸಿಗ್ಬೇಕು, ನನಗೆ ಒಂದು ಜಾಗ ಸಿಗ್ಬೇಕು ಮಾಲ್ಟ್ ಮಾಡೋದಕ್ಕೆ ಅಂತ. ಸೊ ನಮ್ಮ ಮನೆಯಿಂದ ಒಂದು 10 ಹೆಜ್ಜೆ ಅಷ್ಟೇ ನನಗೆ. ಅಷ್ಟು ಹತ್ತಿರದಲ್ಲಿ ನನ್ಗೆ ಆಫೀಸ್ ಸಿಕ್ತು ಮಾಲ್ಟ್ ಮಾಡೋದಕ್ಕೆ. ನಿಜವಾಗ್ಲೂ ಭಗವಂತ ನಮ್ಮ ಪ್ರಯತ್ನ ಮತ್ತೆ ನಾವೇನ್ ಅನ್ಕೊಳ್ತೀವೋ ಅದಕ್ಕೆ ಬ್ಲೆಸ್ ಮಾಡೇ ಮಾಡ್ತಾನೆ. ಅದಕ್ ಸಾಕ್ಷಿನೇ ನನಗೆ ನಮ್ಮ ಮನೆ ಹತ್ರನೇ ಸಿಕ್ಕಿರುವಂತಹ ಆಫೀಸ್ ಅಂತಾನೆ ಹೇಳ್ಬೋದು. ಇವತ್ತಿಂದ ನೀವು ಎಲ್ರೂ ಮನ್ಸಲ್ಲಿ ಅನ್ಕೊಳ್ತೀರಾ ಅಲ್ವಾ? ನೀವೇನ್ ಆಗ್ಬೇಕು, ನೀವೇನ್ ಮಾಡ್ಬೇಕು ಅಂತ ಒಂದು ಒಳ್ಳೆ ರೀತಿಲಿ ಮನ್ಸಲ್ಲಿ ಒಂದು ಸಂಕಲ್ಪ ಅಂತಾರಲ್ವಾ? ಅನ್ಕೊಳ್ಳೋದು ಅಂದ್ರೆ ಸಂಕಲ್ಪನೆ. ಮ್ಯಾನಿಫೆಸ್ಟೇಷನ್ ಅಲ್ಲ. ಆ ವರ್ಡ್ ಬೇಡ. ಸಂಕಲ್ಪ ಅನ್ಕೊಳ್ಳಿ. ಸಂಕಲ್ಪ ಮಾಡಿ ನಾನು ಇದನ್ನ ಮಾಡೇ ಮಾಡ್ತೀನಿ, ಈ ಕೆಲ್ಸ ಮಾಡೇ ಮಾಡ್ತೀನಿ ನನ್ ಕೈಲಿಂದ ಆಗೇ ಆಗುತ್ತೆ ಅಂತ ಖಂಡಿತ ನಿಮ್ ಕೈಯಿಂದ ಆಗೇ ಆಗತ್ತೆ. ಅಂಡ್ ಮುಖ್ಯವಾಗಿ ವಿಷಯ ಹೇಳ್ಬೇಕು ಅಲ್ವಾ? ಮತ್ತೆ ನೀವೆಲ್ರೂ ನಂಗ್ ಬೈಕೊಂಡ್ಬಿಡ್ತೀರಾ. ಏನಪ್ಪಾ ಇದೇನ್ ಖಾಲಿ ಮನೆ ತೋರಿಸ್ತಾನೆ ಇದಾರೆ, ಏನ್ ವಿಷಯ ಅಂತ ಹೇಳ್ತಾನೆ ಇಲ್ಲ ಅಂತ. ಓಕೆ. ಬೇಗ ಬೇಗ ಹೇಳ್ಬಿಡ್ತೀನಿ. ನಮ್ಮನೆ ಹೇಗಿದೆ ಅಂದ್ರೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಅಂಡ್ ಸೆಕೆಂಡ್ ಫ್ಲೋರ್ ಅಂತ. ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು 1 BHK ಹೌಸ್ ಇದೆ. ಅದರಲ್ಲೇ ಮಾಲ್ಟ್ ಮಾಡ್ತಾ ಇದ್ವಿ. ಈಗ ಅಲ್ಲಿ ಮಾಲ್ಟ್ ಮಾಡ್ತಾ ಇಲ್ಲ. ಹೇರ್ ಆಯಿಲ್ ಮಾಡ್ತಾ ಇದೀವಿ. ಸೊ ಯಾಕೆಂದ್ರೆ ಮಾಲ್ಟ್ ಆಫೀಸ್ ಬೇರೆ ಕಡೆ ಶಿಫ್ಟ್ ಆಗಿದೆ. ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಮನೆ ಹತ್ರನೇ ನಾವೊಂದು ಆಫೀಸ್ ತಗೊಂಡ್ವಿ ಅಂತ. ಅಂಡ್ ಸೆಕೆಂಡ್ ಫಸ್ಟ್ ಫ್ಲೋರ್ ಅಲ್ಲಿ ನಮ್ ಫ್ರೆಂಡ್ ನವ್ಯ ಅನ್ನೋರಿದ್ರು. ಸೊ ಅವ್ರು ಇವಾಗ ರೀಸೆಂಟ್ ಆಗಿ ಖಾಲಿ ಮಾಡ್ಕೊಂಡು ಹೋದ್ರು. ಒಂದು 2 ಮಂತ್ಸ್ ಆಯ್ತು. ಅದಾದ್ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವಿದ್ವಿ. ನಾವ್ ಈಗ್ಲೂ ಕೂಡ ಸೆಕೆಂಡ್ ಫ್ಲೋರ್ ಅಲ್ಲೇ ಇದೀವಿ. ಈಗ ಫಸ್ಟ್ ಫ್ಲೋರ್‌ನ ಬಾಡಿಗೆ ತಗೊಂಡಿದೀವಿ. ಬಿಕಾಸ್ ಆಫ್ ನನ್ಗೆ ಬಟ್ಟೆಗಳು ಜಾಸ್ತಿ. ಬಟ್ಟೆಗಳು ಅಂದ್ರೆ ಮೀನ್ಸ್ ನಾನು ಶೂಟಿಂಗಲ್ಲಿ ಯೂಸ್ ಮಾಡ್ತಿದ್ದ ಸಾರಿಗಳೇ ತುಂಬಾ ಇದೆ. ಸೊ ಅದನ್ನ ಇಡೋದಕ್ಕೆ ಜಾಗ ಬೇಕಾಗಿತ್ತು. ಅಂಡ್ ಹರ್ಬ್ಸ್ ಇಡೋದಕ್ಕೂ ಜಾಗ ಬೇಕಾಗಿತ್ತು. ಸೊ ಹಾಗಾಗಿ ಮನೆ ಪರ್ಪಸ್ ನನ್ಗೆ ಮನೇಲಿ ಸಮ್ ಥಿಂಗ್ಸ್‌ಗಳನ್ನ ಇಡೋದಕ್ಕೆ ಜಾಗ ಬೇಕಾಗಿತ್ತು. ಹಾಗಾಗಿ ಮನೆನ ಬಾಡಿಗೆ ತಗೊಂಡಿದ್ದು. ಅಂಡ್ ಅಜಯ್ ಅವರು ಮೇನ್ ಥಿಂಗ್ ಅವ್ರಿಗೆ ಜಿಮ್ ಬೇಕಾಗಿತ್ತು. ಜಿಮ್ ಮಾಡ್ಕೊಳ್ಳೋದಕ್ಕೆ ಒಂದು ರೂಮ್ ಬೇಕಾಗಿತ್ತು. ಅದಕ್ಕೂ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ಮನೆನ ಬಾಡಿಗೆ ತಗೊಂಡಿದ್ದು. ಈಗ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂಡ್ ಗ್ರೌಂಡ್ ಫ್ಲೋರ್ ಅಲ್ಲೂ ನಾವೇ ಇದ್ದೀವಿ. ಇದಿಷ್ಟು ಈ ವ್ಲಾಗ್ ಆಗಿತ್ತು. ಐ ಥಿಂಕ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್.